ನಮಸ್ಕಾರ ಸ್ನೇಹಿತರೆ. ನಾವು ಪ್ರತಿ ವರ್ಷವೂ ಸಹ ಭಾದ್ರಪದ ಶುಕ್ಲ ಚತುರ್ಥಿಯಂದು ಅಂದರೆ ಶ್ರಾವಣ ಮಾಸದ ಅಮಾವಾಸ್ಯೆಯ ನಂತರ ಬರುವ 4ನೇ ದಿನವನ್ನು ಗಣೇಶ ಚತುರ್ಥಿ ಹಬ್ಬವನ್ನಾಗಿ ಆಚರಿಸುವುದು ನಮ್ಮ ಸಂಪ್ರದಾಯವಾಗಿದೆ. ಆದರೆ ಗಣೇಶ ಚತುರ್ಥಿ ಹಬ್ಬದ ದಿನದಂದು ಚಂದ್ರನ ದರ್ಶನ ಮಾಡಬಾರದೆಂದು ನಮ್ಮ ಗುರು ಹಿರಿಯರು ಹೇಳುತ್ತಾರೆ. ಗಣೇಶ ಚತುರ್ಥಿ ಹಬ್ಬದಂದು ಯಾಕೆ ಚಂದ್ರನ ದರ್ಶನ ಮಾಡಬಾರದು ಹಾಗೂ ಚಂದ್ರನ ದರ್ಶನ ಮಾಡುವುದರಿಂದ ನಮಗೆ ಬರುವ ಶಾಪವೇನು ಮತ್ತು ಆ ದೋಷವು ಪರಿಹಾರವಾಗುವುದಕ್ಕೆ ನಾವು ಜಪಿಸಬೇಕಾದ ಶ್ಲೋಕವನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ನಾವು ಗಣೇಶ ಚತುರ್ಥಿಯ ಹಬ್ಬದಂದು ಯಾಕೆ ಚಂದ್ರನ ದರ್ಶನ ಮಾಡಬಾರದೆಂದು ನೋಡಿದಾಗ, ಒಮ್ಮೆ ಜಗತ್ಪತಿಯಾದ ಪರಮೇಶ್ವರನು ವಿನಾಯಕನನ್ನು ಪ್ರಥಮ ಗಣಗಳಿಗೆ ಅಧಿಪತಿಯನ್ನಾಗಿ ಮಾಡಬೇಕೆಂದು ಪ್ರಯತ್ನಿಸಿದಾಗ ಬ್ರಹ್ಮ, ವಿಷ್ಣು ಹಾಗೂ ಮೊದಲಾದ ದೇವತೆಗಳೆಲ್ಲರೂ ಸೇರಿದ್ದರು. ಆಗ ಬ್ರಹ್ಮನು ಗಣಪತಿಯನ್ನು ನಮಸ್ಕರಿಸಿ ಆರಾಧಿಸಿದನು. ಆಗ ಗಣಪತಿಯು, ನಿಮ್ಮ ಮನಸ್ಸಿನಲ್ಲಿರುವ ವರವನ್ನು ಬೇಡಿ, ನಾನು ಆ ವರವನ್ನು ಕೊಡುತ್ತೇನೆಂದು ಹೇಳಿದನು. ಓ ಮಹಾಗಣಪತಿಯೇ, ನಾನು ಮಾಡತಕ್ಕಂಥ ಸೃಷ್ಟಿಕರ್ಮವು ನಿರ್ವಿಘ್ನದಿಂದ ನಡೆಸಿಕೊಂಡು ಬರುವಂತೆ ವರವನ್ನು ಕೇಳಿದಾಗ ಗಣೇಶನು ಹಾಗೆಯೇ ಆಗಲಿ ಎಂದು ವರವನ್ನು ಕೊಡುತ್ತಾನೆ. ಅದಾದ ನಂತರ ಗಣಪತಿಯು ಕಡಬನ್ನು ಸ್ವೀಕರಿಸಿ ಸಿದ್ಧಿ, ಬುದ್ಧಿ ಎಂಬ ಪತ್ನಿಯರ ಜೊತೆ ಸಪ್ತಲೋಕಗಳನ್ನು ಸಂಚರಿಸಬೇಕೆಂದು ಸ್ವೇಚ್ಛಾವಿಹಾರವಾಗಿ ಮೆಲ್ಲನೆ ಗಗನದಲ್ಲಿ ಮೂಷಿಕ ವಾಹನವನ್ನೇರಿ ಸಂಚರಿಸಿದನು. ಹೀಗೆ ಸಂಚರಿಸುವಾಗ ಮದಾನ್ವಿತನಾದ ಚಂದ್ರನು ಗಣಪತಿಯನ್ನು ನೋಡಿ ಅಪಹಾಸ್ಯವನ್ನು ಮಾಡಿದನು. ಇದಕ್ಕೆ ಕೋಪಗೊಂಡ ಗಣಪತಿಯು, ಹೇ ಚಂದ್ರನೇ, ನೋಡಲು ಸೌಂದರ್ಯಶಾಲಿ ಎಂಬ ಗರ್ವದಿಂದ ಮರೆಯುತ್ತಿರುವ ನೀನು ತಕ್ಕ ಫಲವನ್ನು ಬೇಗನೆ ಹೊಂದುತ್ತೀಯ. ಯಾರಾದರೆ ಗಣೇಶ ಚತುರ್ಥಿ ದಿನದಂದು ನಿನ್ನ ದರ್ಶನವನ್ನು ಮಾಡುತ್ತಾರೋ ಅವರೆಲ್ಲರೂ ಅಪವಾದಕ್ಕೆ ಒಳಗಾಗುತ್ತಾರೆಂದು ಚಂದ್ರನಿಗೆ ಶಾಪವನ್ನು ಕೊಟ್ಟನು. ಆ ಶಾಪವನ್ನು ಕೇಳಿದ ಚಂದ್ರನು ಬಾಡಿದ ಮುಖದಿಂದ ಅಡಗಿಕೊಂಡನು. ಚಂದ್ರ ಕಾಣಿಸದ ಕಾರಣಕ್ಕಾಗಿ ದೇವತೆಗಳೆಲ್ಲರೂ ಬ್ರಹ್ಮನ ಬಳಿ ಬಂದು ಗಣೇಶ ಹಾಗೂ ಚಂದ್ರನ ನಡುವೆ ನಡೆದ ಮಾತುಕತೆಯನ್ನು ವಿವರಿಸಿದಾಗ ಬ್ರಹ್ಮನು, ಓ ದೇವತೆಗಳಿರ, ಗಣಪತಿ ಕೊಟ್ಟ ಶಾಪವನ್ನು ನನ್ನಿಂದಾಗಲಿ ವಿಷ್ಣುವಿನಿಂದಾಗಲಿ ಅಥವಾ ಶಿವನಿಂದಾಗಲಿ ಹಿಂಪಡೆಯಲು ಆಗುವುದಿಲ್ಲ ಎಂದು ಬ್ರಹ್ಮನು ಹೇಳುತ್ತಾನೆ. ಆಗ ಚಂದ್ರನು ಹಾಗೂ ಎಲ್ಲ ದೇವತೆಗಳು ಗಣಪತಿ ಬಳಿ ಬರುತ್ತಾರೆ. ಅದಾದ ನಂತರ ಚಂದ್ರನು ಗಣಪತಿಗೆ ಶಾಪ ವಿಮೋಚನೆಯನ್ನು ಕೇಳಿದಾಗ ಗಣಪತಿಯು, ಗಣೇಶ ಚತುರ್ಥಿ ದಿನದಂದು ನನ್ನನ್ನು ಶ್ರದ್ಧಾಭಕ್ತಿಗಳಿಂದ ಯಾರಾದರೆ ಪೂಜಿಸಿ ಶಮಂತಕೋಪಾಖ್ಯಾನವನ್ನು ಪಠಣೆ ಮಾಡಿ ಮುಂದೆ ಹೇಳುವ ಶ್ಲೋಕವನ್ನು ಪಠಿಸುತ್ತಾರೋ ಅವರಿಗೆ ಗಣಪತಿ ಹಬ್ಬದ ದಿನದಂದು ಚಂದ್ರನ ದರ್ಶನ ಮಾಡಿದ ದೋಷವು ತಟ್ಟುವುದಿಲ್ಲ ಎಂದು ಗಣಪತಿ ಹೇಳುತ್ತಾನೆ. ಇನ್ನು ಗಣಪತಿ ಹಬ್ಬದಂದು ಚಂದ್ರನ ದರ್ಶನದಿಂದಾಗಿ ಬರುವ ಶಾಪವನ್ನು ನಿವಾರಿಸಲು ಹೇಳಬೇಕಾದ ಶ್ಲೋಕವನ್ನು ನೋಡುವುದಾದರೆ, ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕಮಾರೋದೀಹಿ ತವ ಏಷ ಸ್ಯಮಂತಕಃ. ಈ ಶ್ಲೋಕವನ್ನು ಪಠಣೆ ಮಾಡುವ ಮೂಲಕ ಗಣಪತಿ ಹಬ್ಬದಂದು ಚಂದ್ರನ ದರ್ಶನದಿಂದಾಗಿ ಬರುವ ಶಾಪದಿಂದ ತಪ್ಪಿಸಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಶುಭ ದಿನ.